ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನವನ್ನ ಬಿಜೆಪಿ ನಾಯಕರು ನಡೆಸಿದ್ರು. ಈ ಸಂದರ್ಭದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾ ಆಗಿದೆ. ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಬಿಜೆಪಿ ನಾಯಕರ ಪ್ರಯತ್ನವನ್ನ ಪೊಲೀಸರು ತಡೆದಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಈ ಪ್ರತಿಭಟನೆಗೆ ಪ್ರತಿರೋಧವನ್ನ ತೋರಿಸೋದಕ್ಕೆ ದೊಡ್ಡ ಮಟ್ಟದಲ್ಲೇ ರೆಡಿಯಾಗಿದ್ರು. ಈ ಸಂದರ್ಭದಲ್ಲಿ ಶಾಸಕ ಹರೀಶ್ ಅವರ ಮೇಲೆ ಮೊಟ್ಟೆ ಎಸೆದಿರುವಂತಹ ಘಟನೆ ಕೂಡ ಆಗಿದೆ. ನೀಟ್ ಪ್ರೊಟೆಸ್ಟ್ ಹಿನ್ನೆಲೆಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ರಾಜ್ಯದಲ್ಲೂ ಕೂಡ ಅಷ್ಟೇ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ ಕಾಂಗ್ರೆಸ್ನ ನಾಯಕರು ಪ್ರತಿಭಟನೆಯನ್ನು ನಡೆಸಿದ್ರು. ಈ ಪ್ರತಿಭಟನೆಯನ್ನ ವಿರೋಧಿಸಿ ಇವತ್ತು ಕೆಪಿಸಿಸಿ ಕಚೇರಿಗೆ ನುಗ್ಗೋದಿಕ್ಕೆ, ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಿಕ್ಕೆ ಬಿಜೆಪಿ ನಾಯಕರು ಪ್ರಯತ್ನವನ್ನ ಮಾಡಿದ್ದಾರೆ. ಆದರೆ ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆದು ಈಗಾಗಲೇ ಅಲ್ಲಿಂದ ವಾಪಸ್ ಕಳಿಸಿದ್ದಾರೆ ಪೊಲೀಸರು. ಆದರೆ ಈ ಒಂದು ಸ್ಥಳಕ್ಕೆ ಬಂದಿದ್ದಂತಹ ಸಂದರ್ಭದಲ್ಲಿ ಬಿಜೆಪಿ ಶಾಸಕ ಬಿಪಿ ಹರೀಶ್ ಅವರ ಮೇಲೆ ಮೊಟ್ಟೆ ಎಸೆದಿರುವಂತಹ ಘಟನೆಯಾಗಿದೆ. ಕೈ ಕಾರ್ಯಕರ್ತರು ಶಾಸಕರ ಮೇಲೆ ಮೊಟ್ಟೆಯಿಂದ ಎಸೆದಿರುವಂತಹ ಘಟನೆಯಾಗಿದೆ. ನೀಟ್ ಪ್ರೊಟೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಯಲ್ಲಿ ರಾಷ್ಟ್ರ ರಾಜಧಾನಿಯಲ್ಲಿ ದೊಡ್ಡ ಮಟ್ಟದ ಹಂಗಾಮ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಬೆಂಗಳೂರಿನಲ್ಲೂ ಕೂಡ ಇದರ ಕಾವಿದೀಗ ಹೆಚ್ಚಾಗ್ತಾ ಇದೆ. ನಮ್ಮ ಬಿಪಿ ಹರೀಶ್ ಅವರ ಮೇಲೆ ನಿನ್ನೆ ಮೋದಿ ನಿವಾಸದ ಮುಂದೆ ಕಾಂಗ್ರೆಸ್ ಪ್ರತಿಭಟನೆಗೆ ವಿರೋಧವನ್ನ ವ್ಯಕ್ತಪಡಿಸಿ ಕೆಪಿಸಿಸಿ ಕಚೇರಿಗೆ ರಾಜ್ಯ ಬಿಜೆಪಿ ಶಾಸಕರು ಮುತ್ತಿಗೆ ಯತ್ನವನ್ನ ಮಾಡಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಮುತ್ತಿಗೆಗೆ ಬಿಜೆಪಿ ಯತ್ನವನ್ನ ಮಾಡಿದೆ. ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ಶಾಸಕರು ಈಗ ಪೊಲೀಸರ ವಶದಲ್ಲಿದ್ದಾರೆ. ಕೆಪಿಸಿಸಿ ಕಚೇರಿಯ ಮುಂಭಾಗದಲ್ಲಿ ಘೋಷಣೆಯನ್ನ ಕೂಗಿ ಈ ಸಂದರ್ಭದಲ್ಲಿ ಪೊಲೀಸರು ಬಲವಂತವಾಗಿ ಬಿಜೆಪಿ ಶಾಸಕರನ್ನ ಕರ್ಕೊಂಡು ಹೋಗಿದ್ದಾರೆ. ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನವನ್ನ ಪೊಲೀಸರು ವಿಫಲಗೊಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ ಕಾಂಗ್ರೆಸ್ ನಡೆಸಿರುವಂತಹ ಪ್ರತಿಭಟನೆಯನ್ನು ವಿರೋಧಿಸಿ ಬಿಜೆಪಿ ಶಾಸಕರು ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಯತ್ನವನ್ನ ಮಾಡಿದ್ದಾರೆ. ಆರ್ ಅಶೋಕ್ ನೇತೃತ್ವದಲ್ಲಿ ಈ ಪ್ರತಿಭಟನೆಯಾಗಿದೆ. ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಮುತ್ತಿಗೆಗೆ ಬಿಜೆಪಿ ಯತ್ನವನ್ನ ಮಾಡಿರೋದು. ಆರ್ ಅಶೋಕ್ ಸೇರಿದಂತೆ ಬಿಜೆಪಿಯ ಶಾಸಕರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಕೆಪಿಸಿಸಿ ಕಚೇರಿಯ ಮುಂಭಾಗದಲ್ಲಿ ಘೋಷಣೆಯನ್ನ ಕೂಗಿದ ಪರಿಣಾಮ ಪೊಲೀಸರು ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಕೆಪಿಸಿಸಿ ಕಚೇರಿಗೆ ಬರುವ ಮುನ್ನವೇ ಅವರನ್ನ ಕಂಟೋನ್ಮೆಂಟ್ ಬಳಿಯಲ್ಲೇ ಬಿಜೆಪಿ ನಾಯಕರನ್ನ ತಡೆಯಲಾಗಿದೆ. ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಬಿಜೆಪಿ ಶಾಸಕ ಬಿಪಿ ಹರೀಶ್ ಅವರಿಗೆ ಮೊಟ್ಟೆಯಿಂದ ಎಸೆದಿರುವಂತಹ ಘಟನೆ ಕೂಡ ಆಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಈಗ ದೂರು ಕೂಡ ಕೊಟ್ಟಿದೆ. ಪೊಲೀಸ್ ಆಯುಕ್ತರಿಗೆ ಬಿಜೆಪಿ ದೂರನ್ನ ಕೊಟ್ಟಿರೋದು. ಬಿಜೆಪಿ ಶಾಸಕರ ಮೇಲೆ ಮೊಟ್ಟೆಯನ್ನ ಎಸೆದಿರುವಂತಹ ಘಟನೆಯಾಗಿದೆ. ಕೆಪಿಸಿಸಿ ಕಚೇರಿಗೆ ಬಿಜೆಪಿ ನಾಯಕರು ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ನಡೆಸಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿ ಇರುವಾಗಲೇ ನಮ್ಮ ಮೇಲೆ ಹಲ್ಲೆ ಆಗಿದೆ, ರಾಜ್ಯದಲ್ಲಿ ಕೊತ್ವಾಲ್ ಆಡಳಿತ ಇದೆ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪವನ್ನು ಮಾಡಿದ್ದಾರೆ. ಕೊಲೆ ಮಾಡುವಂತಹ ಉದ್ದೇಶ ಇತ್ತೇನೋ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ರು.
ಪಾಕ್ ಏಜೆಂಟರು ಹಿಂದೂಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಲಾಂಗು, ಚಾಕು, ಮೊಟ್ಟೆಯನ್ನ ತಂದಿದ್ರು, ಬಾಂಬುಗಳನ್ನು ತಂದಿರಬೇಕು. ಗೂಂಡಾ ಕಾಯ್ದೆಯಡಿ ಈ ಗೂಂಡಾಗಳನ್ನ ಬಂಧನ ಆಗಬೇಕು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆರ್ ಅಶೋಕ್ ಅವರು. ರಾಹುಲ್ ಗಾಂಧಿಯವರು ದೇಶದ್ರೋಹಿಗಳಿಗೆ ಬೆಂಬಲ ಮಾಡ್ತಾ ಇದ್ದಾರೆ, ದೇಶದ ಯುವಕರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ರಾಹುಲ್ ಗಾಂಧಿ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡಿದ್ರಿ. ಆದ್ರೆ ಸರ್ಕಾರ ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿ ತಗೊಂಬಂದಾಗ ಪೊಲೀಸರ ಜವಾಬ್ದಾರಿ. ಇವತ್ತು ಬೇಕು ಅಂತ ಹೇಳಿ ಕಾಂಗ್ರೆಸ್ ಆಫೀಸ್ ಮುಂದೆನೆ ಕರ್ಕೊಂಬಂದು ಎಲ್ಲ ಮಚ್ಚು, ಲಾಂಗು, ಮೊಟ್ಟೆಗಳು, ಅವ್ಯಾಚ ಶಬ್ದಗಳು, ನಮ್ಮ MLA ರಾಮಮೂರ್ತಿ ಅವ್ರಿಗೆ MLA ಹೊಡೆದಿದ್ದಾರೆ, ಅಶ್ವತ್ಥನಾರಾಯಣ್ ಹೊಡೆದಿದ್ದಾರೆ, ಹರೀಶ್ ಅವ್ರಿಗಂತೂ ಎಗ್ಗಮಗ್ಗ ಮೊಟ್ಟೆಯಲ್ಲಿ ಹೊಡೆದಿದ್ದಾರೆ. ಈ ತರ ನೋಡಿದ್ರೆ ನನ್ಗನ್ಸುತ್ತೆ ಕರ್ನಾಟಕದಲ್ಲಿರುವಂತದ್ದು ಗೂಂಡಾ ರಾಜ್ಯ. ಇವರೆಲ್ಲ ಕೊತ್ವಾಲ್ ಶಿಷ್ಯಂದಿರು. ಯಾರು DK ಶಿವಕುಮಾರ್ ಅವರೇ ಹೇಳಿದ್ದಾರೆ ನಾನು ಕೊತ್ವಾಲ್ ಶಿಷ್ಯ ಅಂತ. ಹರಿಪ್ರಸಾದ್ ಅವರು ಮಲ್ಲೇಶ್ವರ ಅವರು ಅದೇ ಒಪ್ಕೊಂಡಿದ್ದಾರೆ. ಹೌದು, ನನ್ನ ಮುಂದೆ ಕೊತ್ವಾಲೂ ನಿಂತ್ಕೊಂತ ಇದ್ದ ಅಂತ ಹೇಳಿ ಅವರೇ ಹೇಳ್ಕೊಂಡಿದ್ದಾರೆ. ಅಂದ್ರೆ ಈ ರಾಜ್ಯದಲ್ಲಿ ಯಾವುದಿರೋದು ಕೊತ್ವಾಲ್ ಆಡಳಿತ. ಕರ್ನಾಟಕದಲ್ಲಿ ಇನ್ನ 1.5 ವರ್ಷ ಇರೋದು ಕೊತ್ವಾಲ್ ರಾಮಚಂದ್ರನ ಆಡಳಿತ. ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿದ್ದಾಗೆ ಬಂದು ಹೊಡೆದ್ಬಿಟ್ಟು ಹೋಗ್ತಾರೆ ಕಾಂಗ್ರೆಸ್ ಅವರು. ಆ ಲಾಯರ್ ಡ್ರೆಸ್ ಹಾಕೊಂಡಿದ್ದ ಅವು ಬಂದು ಹೊಡಿತಾರೆ ಅಂತ ಹೇಳಿದ್ರೆ ಇಲ್ಲಿ ರಾಜ್ಯದಲ್ಲಿ ವಿರೋಧ ಪಕ್ಷಗಳಿಗೆ ಹಂಗಾರೆ ಸೆಕ್ಯೂರಿಟಿ ಯಾವುದು? ಕೊಲೆ ಮಾಡಬೇಕು ಅಂತಾನೆ ಬಂದಿದ್ದಾರೆ. ನಮ್ಮನ್ನು ಕೊಲೆ ಮಾಡಬೇಕು ಅಂತ ಹೇಳಿ ಬಂದಿರತಕ್ಕಂತ ಗ್ಯಾಂಗ್ ಅದು. ಇವರೆಲ್ಲ ಗೂಂಡಾಗಳಲ್ಲ, ಇವರೆಲ್ಲ ಟೆರರಿಸ್ಟ್ಗಳ ಹತ್ರ ಟ್ರೈನಿಂಗ್. ಗೂಂಡಾಗಳಂದ್ರೆ ಪೊಲೀಸವ್ರಿಗೆ ಭಯ ಬೀಳ್ತಾರೆ, ಇವರು ಟೆರರಿಸ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.